ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾವಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈ ರೀತಿ ಡೈಲಿ ವ್ಲಾಗ್ಸ್ ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಇದು ಫಸ್ಟ್ ಟೈಮ್ ನಾನು ಈ ಥರ ಡೈಲಿ ವ್ಲಾಗ್ಸ್ ಮಾಡ್ತಿರೋದು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಇನ್ನೂ ಏನಾದ್ರು ಚೇಂಜಸ್ ಮಾಡಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಫಸ್ಟ್ ನಾನು ಬೆಳಗ್ಗೆ ಶುರುವಾಗೋದು 6 ಗಂಟೆಗೆ ಎದ್ದು ಸ್ವಲ್ಪ ನಾನು ಸ್ಕಿನ್ ಕೇರ್ ಅದೆಲ್ಲ ಮಾಡೋದು ಕಮ್ಮಿ. ಇನ್ನು ಮುಂದೆ ಸ್ವಲ್ಪ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಿಮಗೆ ರಿವ್ಯೂ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ಬನ್ನಿ ಈ ಜರ್ನಿ ಹೇಗೆ ಶುರುವಾಗುತ್ತೆ ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ರೆಡಿಯಾಗಿ ಅದಾದಮೇಲೆ ನನ್ನ ಮಗ ಎಲ್ಲ ಹೊರಡಿರ್ತಾನೆ. ಒಂದೊಂದು ಸತಿ ರಾತ್ರಿನೇ ಎತ್ತಿಟ್ಬಿಡ್ತೀನಿ, ಇಲ್ಲಾಂದರೆ ಸ್ವಲ್ಪ ಬೆಳಗ್ಗೆ ಎದ್ದಾಗ ಎಲ್ಲ ಎತ್ತಿಡ್ತೀನಿ. ಟೈಮ್ ಹೇಗಾಗುತ್ತೋ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡಿಬಿಡ್ತೀನಿ. ಎಲ್ಲ ಬೇಗ ಬೇಗ ಎತ್ತಿಟ್ಬಿಟ್ಟು ಅವನು ಹರಡಿರೋ ಆಟ ಸಾಮಾನೆಲ್ಲ, ಬುಕ್ಸ್ ಯಾವಾಗಲೂ ಕೆಳಗಡೆ ಇಡ್ತೀನಿ, ಸೊ ದಟ್ ಅವನಿಗೆ ಅದು ಆಕ್ಸೆಸಬಲ್ ಆಗಿರಲಿ ಯಾವಾಗಲೂ ಅಂತ. ಇದಾದಮೇಲೆ ನಾನು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸಸ್ ಮಾಡ್ತೀನಿ. ಏನಂದರೆ ಹೀಲಿಂಗ್ ಮ್ಯೂಸಿಕ್ ಹಾಕ್ಕೊಂಡು ನಾವು ಸ್ವಲ್ಪ ಮೆಡಿಟೇಷನ್ ಮಾಡೋದ್ರಿಂದ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಆ್ಯಕ್ಟಿವೇಟ್ ಮಾಡುತ್ತೆ, ಆ ಒಂದು ಫ್ರೀಕ್ವೆನ್ಸಿ ಆಫ್ ಮ್ಯೂಸಿಕ್. ಸೊ ಹಾಗಾಗಿ ನಾನು ಹೀಲಿಂಗ್ ಮ್ಯೂಸಿಕ್ ಹಾಕ್ಕೊಂಡು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಹಾಗೂ ಮೆಡಿಟೇಷನ್ಸ್ನ ಮಾಡ್ತೀನಿ. ಯಾಕಂದರೆ ದಿನ ಪೂರ್ತಿ ಕೆಲಸ ಮತ್ತು ಮಗುನ ನೋಡ್ಕೊಳ್ಳೋದು ಎರಡೂ ಫ್ರಸ್ಟ್ರೇಷನ್ ಪ್ಲಸ್ ಟೆನ್ಷನ್ ಎಲ್ಲನೂ ಕಾಂಬಿನೇಷನ್ ಆಗಿರುತ್ತೆ. ಅದಕ್ಕೆ ನಾವು ಫಿಸಿಕಲಿ ಎಷ್ಟು ಪ್ರಿಪೇರ್ ಆಗಿರ್ತೀವೋ ಮೆಂಟಲಿ ಇನ್ನೂ ಅಷ್ಟು ಸ್ಟ್ರಾಂಗಾಗಿ ಪ್ರಿಪೇರ್ ಆಗಬೇಕಾಗಿರತ್ತೆ. ಸೊ ಹಾಗಾಗಿ ಬೆಳಗ್ಗೆ ಫಿಸಿಕಲ್ ಎಕ್ಸಸೈಸಸ್ಗಿಂತ ಮೆಂಟಲಿ ನಾವು ಕಾಮಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವರ್ಕಿಂಗ್ ಮದರ್ಸ್ಗೆ. ಸೊ ಹಾಗಾಗಿ ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಹಾಗೂ ಮೆಡಿಟೇಷನಿಂದ ನಾನು ದಿನನ ಶುರು ಮಾಡ್ತೀನಿ. ಇದಾದ ನಂತರ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ ರಾತ್ರಿನೇ. ಈಗ ಒಂದು ಸ್ವಲ್ಪ ಅಪ್ಪ ರಾತ್ರಿ ಬರೋದು ಲೇಟ್ ಆಗಿದ್ದರಿಂದ ಎಲ್ಲ ಚಿಕ್ಕ ಪುಟ್ಟ ಸಾಮಾನು ಹಾಗೆ ಇದೆ, ಅದನ್ನೆಲ್ಲ ಒಂದು ಸೈಡ್ ಎತ್ತಿಟ್ಬಿಟ್ಟು ಈಗ ಒಂದು ಸ್ವಲ್ಪ ನನಗೆ ವಾರ್ಮ್ ವಾಟರ್ ಕುಡಿಬೇಕು ಬೆಳಗ್ಗೆ ಎದ್ದಾಗ. ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎಲ್ಲದಕ್ಕಿಂತ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕ್ ಅಂದರೆ ಅದು ವಾರ್ಮ್ ವಾಟರ್. ಯಾವುದಕ್ಕಿಂತನೂ ಮನೇಲಿ ಏನೂ ಇಲ್ಲ ಅಂದ್ರೂ ಜಸ್ಟ್ ವಾರ್ಮ್ ವಾಟರ್, ಲೆಮನ್ ಅಥವಾ ಹನಿ ಏನಿದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ಜಸ್ಟ್ ಪ್ಲೇನ್ ವಾರ್ಮ್ ವಾಟರ್ ಕೂಡ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ನೋಡಿ ಅದು ಏನಪ್ಪ ಇದು ಜಾಮ್ ಬಾಟಲ್ ಅಥವಾ ಸಾಸ್ ಬಾಟಲ್ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೋಬೇಡಿ. ನನ್ನ ಫ್ರೆಂಡು ಶಿವಮೊಗ್ಗದಲ್ಲಿ ಜೇನು ಸಾಗಾಣಿಕೆ ಮಾಡ್ತಾರೆ, ಸೊ ಅವರಿಂದ ತರಿಸ್ಕೊಂಡಿದ್ದು, ಶಿವಮೊಗ್ಗದಿಂದ ಬಂದಿದ್ದದು ಬಾಟಲ್ಲು. ಅದನ್ನು ಚೇಂಜ್ ಮಾಡಿ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ, ಮತ್ತೆ ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಜೇನು ಸೇರಿಸಿ ಬಿಸಿ ನೀರನ್ನ ಬೆಳಗ್ಗೆ ಹೊತ್ತು ಸ್ವಲ್ಪ ಆರಾಮಾಗಿ ನಿಧಾನವಾಗಿ ನಾನು ತಗೋತೀನಿ. ಯಾಕಂದರೆ ನಂಗೆ ಹರಿಬರಿಯಿಂದ ದಿನ ಶುರು ಮಾಡಿದ್ರೆ ಅದು ದಿನ ಪೂರ್ತಿ ಹಾಗೇ ಇರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ಶುರು ಮಾಡಿದ್ರೆ ದಿನವೂ ಅದೇ ರೀತಿ ಆರಾಮಾಗಿರುತ್ತೆ.
ಇವತ್ತು ಬ್ರೇಕ್ಫಾಸ್ಟ್ಗೆ ಮೆಂತ್ಯ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಸೊ ಹಾಗಾಗಿ ನಿಮ್ಗೆ ಅದು ರೆಸಿಪಿನೂ ಸಹ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 4 ಜನಕ್ಕೆ 2 ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ. ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ಳಿ. ಇನ್ನು ಮಿಕ್ಕಿದ ಕಟ್ಟಿಂಗ್ಸ್ ಆಗೋ ಅಷ್ಟೊತ್ತಿಗೆ ಅದು ಅಕ್ಕಿನೂ ಸಹ ಚೆನ್ನಾಗಿ ನೆಂದಿರುತ್ತೆ. ನೋಡಿ, ನಿಮಗೆ ಮುಂದಕ್ಕೆ ರೆಸಿಪಿ ತೋರಿಸೋಣ ಅನ್ನೋ ಅಷ್ಟರಲ್ಲಿ ನನ್ನ ಮಗ ಎದ್ದ. ಅವನು ಇವತ್ತು 1 ಅವರ್ ಮುಂಚೆನೇ ಎದ್ಬಿಟ್ಟ. ಹಾಗಾಗಿ ಫಸ್ಟ್ ಅವನು ಎದ್ದಿದ ತಕ್ಷಣ ಹಾಲು ಕೊಟ್ರೆ ಅವನು, ಇಲ್ಲಾಂದರೆ ಹೊಟ್ಟೆ ಹಸುಗೆ ಹತ್ಬಿಡ್ತಾನೆ ಜಾಸ್ತಿ. ಹಾಗಾಗಿ ಅವನಿಗೊಂದು ಗ್ಲಾಸ್ ಹಾಲು ಕಾಯಿಸ್ಕೊಟ್ಬಿಡೋಣ ಅಂತ ಹಾಲು ಕಾಯಕ್ಕೆ ಇಡ್ತಾ ಇದ್ದೆ. ನೋಡಿ, ಎಲ್ಲ ಇವಾಗ ಕೆಲಸಗಳನ್ನು ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಬರುತ್ತೆ. ಯಾಕಂದ್ರೆ ಅವನೆಲ್ಲ ಕೆಲಸನೂ ಅವನು ನೋಡಬೇಕು, ಅವನು ಮಾಡಬೇಕು ಅಂತ ಹಠ ಮಾಡ್ತಾನಲ್ಲ. ಅವನಿಗೆ ಹೇಳಿ ಇಲ್ಲ ಅಂತ ಎಲ್ಲ ಹೇಳ್ಕೊಂಡು ಮಾಡೋ ಅಷ್ಟೊತ್ತಿಗೆ ಅದು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಅರ್ಧ ಅವರ್ 1 ಅವರ್ ಆಗೇ ಹೋಗುತ್ತೆ. ಹಾಗಂತ ಅವನೇನು ಜಾಸ್ತಿ ಹಠ ಮಾಡಲ್ಲ. ಆದರೂ ಮಕ್ಕಳಂದ್ರೆ ಇದ್ದೇ ಇರುತ್ತಲ್ಲ, ಸಣ್ಣ ಪುಟ್ಟ ಅವರು ಮಾಡಬೇಕು ಅಂತ ಹಠ ಮಾಡೋದು. ಸೊ ಹಾಗಾಗಿ ಲೇಟಾಗಿ ಹೋಗುತ್ತೆ. ನಾನು ಈಗ ಪಾಪುಗೆ ಅಭ್ಯಾಸ ಮಾಡಿಸಿದ್ದೀನಿ. ಅವನು ಏನಾದ್ರು ತಿಂದಿದ್ದ ತಟ್ಟೆ ಅಥವಾ ಲೋಟನ ಸಿಂಕ್ಗೆ ಹಾಕ್ಸೋದು. ನಾವು ಈ ರೀತಿ ಚಿಕ್ಕ ಮಕ್ಕಳಿಂದನೇ ಸ್ವಲ್ಪ ಸ್ವಲ್ಪ ಸಣ್ಣ ಹ್ಯಾಬಿಟ್ಸ್ ಆಫ್ ಡಿಸಿಪ್ಲಿನ್ಸ್ನ ಅವ್ರಿಗೆ ಹೇಳ್ಕೊಟ್ರೆ ಅವರು ಹಾಗೆ ಕಲ್ತ್ಕೋತಾ ಬರ್ತಾರೆ. ಈಗಾಗಲೇ ಅವ್ನು ತುಂಬ ದಿವಸದಿಂದ ಈ ಹ್ಯಾಬಿಟ್ನ ಕಲಿಸಿರೋದ್ರಿಂದ ಅವನಿಗೆ ಸಿಂಕಿಗೆ ಹಾಕು ಅಂತ ಹೇಳಿದ ತಕ್ಷಣ ಅವನಿಗೆ ಗೊತ್ತಾಗುತ್ತೆ. ಹೋಗಿ ನೀಟಾಗಿ ಸಿಂಕಿಗೆ ಹಾಕಿ ಬರ್ತಾನೆ. ಇದು ಆದಮೇಲೆ ಒಂದು 15 ಮಿನಿಟ್ಸ್ ಸ್ವಲ್ಪ ಆಡ್ಕೊಂಡಿರ್ತಾನೆ. ಆ 15 ಮಿನಿಟ್ಸಲ್ಲಿ ನಾನು ಸ್ವಲ್ಪ ಏನೇನಿದೆ ಕಟ್ಟಿಂಗ್ಸ್ ಅದನ್ನೆಲ್ಲ ಮಾಡ್ಕೊಂಬಿಡ್ಬೇಕು. ನೋಡಿ, ನಾನಿಲ್ಲಿ 2 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ. ನೋಡಿ, 15 ಮಿನಿಟ್ಸ್ ಅಷ್ಟೇ. ಎಲ್ಲ ಅಷ್ಟರಲ್ಲಿ ಹಚ್ಚಿಟ್ಕೊಂಡೆ. ಬರ್ತಾನೆ. ಅವ್ನಿಗೆ ಏನು ಮಾಡ್ತಿದ್ದೀನಿ, ಏನು ಅಲ್ಲಿ ಮೇಲ್ಗಡೆ ಏನೋ ನಡೀತಿದೆ ಅಂತ ಕ್ಯೂರಿಯಾಸಿಟಿ ಅವನಿಗೂ ನೋಡೋದಕ್ಕೆ. ಸರಿ, ಅವ್ನು ನಿಂತ್ಕೊಂಡು ಎಲ್ಲ ಒಂದೇ ಕೈಯಲ್ಲಿ ಮಾಡೋದು ತುಂಬ ಕಷ್ಟ. ಆದರೂ ನಾವೀಗ ತಾಯಂದಿರಾದ್ಮೇಲೆ ಚಾಪಿಂಗ್ ಆಗಿರ್ಬೋದು, ಅಡುಗೆ ಕೆಲಸ ಏನೇ ಇದ್ರೂ ಒಂದೇ ಕೈಯಲ್ಲಿ ಮಾಡೋದು ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತೀವಲ್ವ. ಸೊ ಇದನ್ನೆಲ್ಲ ಒಪ್ಕೊಳ್ಳೋಂಥ ತಾಯಂದಿರು ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಟೈಪ್ ಮಾಡಿ. ನೋಡಿ, ಇದೊಂದು ರುಬ್ಕೊಳ್ಳೋಕ್ಕೆ ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ನಾವು ತೆಗೆದಿಟ್ಕೊಂಡಿದ್ದಂತಹ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೂ ಒಂದು ಸ್ವಲ್ಪ ಪುದೀನ ಎಲ್ಲ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ಇದಾದಮೇಲೆ ಒಂದು ಕುಕ್ಕರ್ಗೆ 2 ರಿಂದ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ನಾನಿಲ್ಲಿ 2.5 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಬೇಕಂದರೆ ರುಬ್ಬೋದಕ್ಕೂ ನೀವು ಮೆಣಸು ಹಾಕ್ಕೋಬೋದು, ಇಲ್ಲ ಹಾಗೇನೂ ಹಾಕ್ಕೋಬೋದು. ನಾನು ಪಾಪು ತಿಂತಾನಲ್ವ, ಸೊ ಹಾಗಾಗಿ ಖಾರ ಜಾಸ್ತಿ ಆಗಬಾರ್ದು ಅಂತ ಹಾಗೆ ಹಾಕ್ಕೊಂಡೆ. ಅವಾಗ ಅಟ್ಲೀಸ್ಟ್ ನನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಅವನಿಗೆ ತಿನ್ನಿಸ್ಬೋದು ಅಂತ. ಇದಾದಮೇಲೆ ಸಣ್ಣ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿ. ಈಗ ಈರುಳ್ಳಿನ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಏನಿಲ್ಲ, ಈರುಳ್ಳಿದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಹುರ್ಕೊಂಡ್ರೆ ಆಯಿತು. ಈಗ ಫಸ್ಟಿಗೆ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ಬೇಕು.
ನೋಡಿ ಕರೆಕ್ಟಾಗಿ 2 ಹಿಡಿಯಷ್ಟಿದೆ. ಇದು 4 ಜನಕ್ಕೆ ಕರೆಕ್ಟಾಗಿ ಆಗತ್ತೆ. ಇದಾದ್ಮೇಲೆ ನಾನಿಲ್ಲಿ 3 ಟೊಮೆಟೊ ತಗೊಂಡಿದ್ದೆ, ಅದನ್ನ ಸೇರಿಸ್ಕೊತಾ ಇದ್ದೀನಿ. ಈಗಿಲ್ಲಿ ಒಂದು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಇದಾದ್ಮೇಲೆ ಲಾಸ್ಟ್ಗೆ ಒಳ್ಳೆ ಒಂದು ಫ್ಲೇವರಿಗೋಸ್ಕರ ಸ್ವಲ್ಪ ಪುದೀನನ ಸೇರಿಸ್ಕೊತಾ ಇದ್ದೀವಿ. ಇದಾದ್ಮೇಲೆ ಪೌಡರ್ ಸೇರಿಸ್ಕೊಳ್ಳೋಣ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಸಾಕು, ಚೆನ್ನಾಗಿ ಕಲರ್ ಬರುತ್ತೆ. ಹಾಗೂ 1-1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಮಸಾಲೆ ಜೊತೆಗೆ ಹುರ್ಕೊಳ್ಳೋಣ. ಲಾಸ್ಟಿಗೆ ಗರಂ ಮಸಾಲೆ 1 ಸ್ಪೂನಷ್ಟು. ಇದೆಲ್ಲ ಚೆನ್ನಾಗಿ ಬೆರೆತ ಮೇಲೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಸಾಲೆನ ಸೇರಿಸ್ಕೊಳ್ಳೋಣ. ಮಸಾಲೆ ಜೊತೆ ಒಂದು 5 ನಿಮಿಷ ಬೆಂದ ಮೇಲೆ ಈಗ ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಏನು ತಗೊಂಡಿದ್ದೆ ಅದೇ ಲೋಟದಲ್ಲಿ 4 ಗ್ಲಾಸಷ್ಟು ನೀರನ್ನ ಹಾಕಿದ್ದೀನಿ. ಹಾಗೂ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮುಚ್ಚಳನ ಉಲ್ಟಾ ಕ್ಲೋಸ್ ಮಾಡಿದ್ದೀನಿ. ಯಾಕಂದರೆ ಒಂದು ಕುದಿ ಬರಬೇಕು. ನೋಡಿ ಈ ಥರ ಒಂದು ಕುದಿ ಬಂದ ನಂತರ ನಾವೇನು ಅಕ್ಕಿ ತೆಗೆದಿಟ್ಕೊಂಡಿದ್ವಲ್ವ ಅದು ಚೆನ್ನಾಗಿ ಈಗ ನೆಂದಿರತ್ತೆ. ಅದನ್ನು ಈಗ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ರಸನ ಸೇರಿಸ್ಕೊಂಡಿದ್ದೀನಿ. ಇದಾದ ನಂತರ ಲಿಡ್ ಕ್ಲೋಸ್ ಮಾಡಿ ನಮಗೆ 1 ವಿಷಲಿಂದ 2 ವಿಷಲ್ ಬಂದರೆ ಸಾಕು. ಚೆನ್ನಾಗಿ ಉದ್ರಾಗತ್ತೆ. ಪಾಪು ತಿನ್ನೋದ್ರಿಂದ ನಾನು 2 ವಿಷಲ್ ತಗೋತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ನುಣ್ಣಗಾಗ್ರೆ ಅವನಿಗೂ ತಿಂತಾನೆ ಅಂತ. ನಾನೀಗೇನು ಸೆಪ್ರೇಟ್ ಬೇರೆ ಮಾಡ್ತಿಲ್ಲ. ಮನೆಯಲ್ಲಿ ಅಮ್ಮ ಅಥವಾ ನಾನೇನು ಮಾಡ್ತೀವಿ ಎಲ್ಲರಿಗೂ ಅದನ್ನೇ ಪಾಪುಗೂ ಕೊಡ್ತಿದ್ದೀವಿ. ಇನ್ನು ಅಡುಗೆ ಆಗೋಷ್ಟರಲ್ಲಿ ಪಾಪುನ ಎದ್ದಿದ್ದಲ್ವಾ, ಸ್ನಾನ ಮಾಡಿಸ್ಬಿಡೋಣ ಅವನಿಗೆ ಅಂತ ಹೇಳಿ ಸ್ನಾನಕ್ಕೆ ಕರ್ಕೊಂಡು ಹೋದೆ. ಅವನಿಗೆ ಯಾವ ಟೂತ್ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ ಮತ್ತು ಮಕ್ಕಳಿಗೆ ಯಾವ ರೀತಿಯಾದ ಟೂತ್ ಪೇಸ್ಟ್ನ ನಾವು ಕೊಡಬೇಕು ಅನ್ನೋ ಮಾಹಿತಿ ನಿಮಗೆ ಬೇಕು ಅಂದರೆ ನಾನು ಅದ್ರ ಬಗ್ಗೆ ಸೆಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ. ಐ ಕಾರ್ಡಲ್ಲಿ ಸೇರಿಸಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಇದಾದಮೇಲೆ ಪಾಪುನೆಲ್ಲ ನೀಟಾಗಿ ರೆಡಿ ಮಾಡಿ ಅವನು 1 ಅವರ್ ಅಷ್ಟೇ. ಅದಾದಮೇಲೆ 1 ಅವರ್ ಇಲ್ಲ ಅಂದ್ಕೊಳ್ಳಿ, ಒಂದು ಅರ್ಧ ಅವರ್ ಅಷ್ಟೇ. ಅದಾದಮೇಲೆ ಜುಟ್ಟಿಗೆ ಹಾಕಿದ್ದು ರಬ್ಬರ್ ಬ್ಯಾಂಡ್ ಎಲ್ಲೋ ಹೋಗಿರುತ್ತೆ, ಸಾಕ್ಸ್ ಎಲ್ಲೋ ಹೋಗಿರುತ್ತೆ. ನನ್ನ ಖುಷಿಗೆ ನಾನು ರೆಡಿ ಮಾಡಬೇಕಷ್ಟೆ. ಇದಾಗೋಷ್ಟೊತ್ತಿಗೆ 9:30 ಆಗೋಗ್ತಾ ಇತ್ತು. 9:30ಗೆ ನನಗೊಂದು ಮೀಟಿಂಗ್ ಇರುತ್ತೆ ಯಾವಾಗ್ಲೂ. ಸೊ ಅಪ್ಡೇಟ್ ಮೀಟಿಂಗ್ ಒಂದು 5 to 10 ಮಿನಿಟ್ಸ್ ಇರುತ್ತೆ. ಹಾಗಾಗಿ ಅವ್ರಿಗೆ ನಾನು ಅಪ್ಡೇಟ್ ಕೊಡಬೇಕಿರುತ್ತೆ. ಅಂದರೆ ಇವತ್ತು ನಾನು ಏನು ವರ್ಕ್ ಮಾಡಿದ್ದೀನಿ, ನೆನ್ನೆ ಏನು ವರ್ಕ್ ಕಂಪ್ಲೀಟ್ ಆಗಿದೆ ಅಂತೆಲ್ಲ ಅಪ್ಡೇಟ್ ಕೊಡಬೇಕಾಗತ್ತೆ. ಸೊ ಅದಕ್ಕೆ ಲಾಗಿನ್ ಆಗ್ತಾ ಇದ್ದೆ. ನೋಡಿ ಇಲ್ಲೇ ಪಕ್ಕದಲ್ಲೇ ಇರ್ತಾನೆ. ಹೀಗೇನೆ ಅವನು ಮೀಟಿಂಗಲ್ಲಿ ಮಾತಾಡೋಕ್ಕೆಲ್ಲ ಬರ್ತಾನೆ. ಅಷ್ಟರಲ್ಲಿ ನಮ್ಮಮ್ಮ ಎದ್ದಿದ್ರು. ಸೊ ಹಾಗಾಗಿ ಅಲ್ಲಿ ಹೋದ. ನಾನು ಅಷ್ಟರಲ್ಲಿ ಕ್ವಿಕ್ಕಾಗಿ ಮೀಟಿಂಗ್ ಮುಗಿಸ್ಕೊಂಡು ಹೊರಟೆ. ನೋಡಿ ಬಂದು ಈ ಥರ ತೀಟ್ಲೆ ಮಾಡ್ತಾ ಇರ್ತಾನೆ, ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದೆಲ್ಲನೂ. ಸೊ ಮೀಟಿಂಗ್ ಆಯಿತು. ಅದಾದಮೇಲೆ ಪಾಪುಗೆ ಟಿಫನ್ ಮಾಡಿಸೋಣ ಅಂತ ಹೇಳಿ ಬಂದೆ. ನೋಡಿ ಈ ರೀತಿ ಆಗಿತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟು. ನಾನು ಸ್ವಲ್ಪ ಖಾರ ಕಮ್ಮಿನೇ ಹಾಕಿದ್ದೆ, ಹಸಿಮೆಣ್ಸಿನ್ಕಾಯಿ ಪಾಪು ಎಲ್ಲ ತಿನ್ನೋದ್ರಿಂದ. ನೀವು ಇನ್ನೊಂದು ಸ್ವಲ್ಪ ಸ್ಪೈಸಿ ಸೇರಿಸ್ಕೋಬೋದು ಹಸಿಮೆಣ್ಸಿನ್ಕಾಯಿ ಎಲ್ಲನೂ. ಇದಾದಮೇಲೆ ಆರಾಮಾಗಿ ಅವನು ಕೂತ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ದ, ಏನೋ ಮಾತಾಡಿಕೊಂಡು. ಅವನಿಗಿವಾಗ ಪೆಂಗ್ವಿನ್ ಶೋ ತುಂಬ ಇಷ್ಟ ಆಗ್ಬಿಟ್ಟಿದೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ನೋಡ್ತಿದ್ವಿ. ಯಾರಿಗೆಲ್ಲ ನೆನಪಿದೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೀವು ನೋಡ್ತಿದ್ರಾ ಪೆಂಗು ಶೋ ಅಂತ. ಪೆಂಗ್ವಿನ್ದು ಬರ್ತಿತ್ತಲ್ವ ಅವಾಗ ತುಂಬ ಚೆನ್ನಾಗಿರುತ್ತೆ ಅದು. ಆ ಥರ ಶೋಸ್ ಎಲ್ಲ ಈಗ ಬರೋದೇ ಇಲ್ಲ. ಈಗೆಲ್ಲ ತುಂಬ ಕಲರ್ಸು, ಕೋಕೋ ಮೆಲನ್ ಅಂತ ಆ ಥರ ಚಾನಲ್ಗಳಿದೆ.
ಸೊ ನಾವು ನೋಡೋವಾಗೆಲ್ಲ ಟಾಮ್ ಆ್ಯಂಡ್ ಜೆರಿ ಇದೆಲ್ಲ ತುಂಬ ಚೆನ್ನಾಗಿರ್ತಿತ್ತು, ಪೆಂಗು ಶೋಸ್ ಎಲ್ಲ. ಸೊ ಅದೆಲ್ಲ ಯಾರು ನೋಡ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಅದೊಂದು ಮ್ಯೂಸಿಕ್ ಬುಕ್ ಇದೆ. ಸೊ ಅದರಲ್ಲಿ ಮ್ಯೂಸಿಕ್ ಬರ್ತಾ ಇದ್ರೆ ಅವ್ರ ತಾತಂಗೆ ತೋರಿಸ್ತಾ ಇದ್ದಾನೆ ಡ್ಯಾನ್ಸ್ ಮಾಡಿ. ನೋಡಿ ಎಲೆಯಲ್ಲಿ ಹೊಸ ಚಿಗುರು ಬಂದಿತ್ತು ಮನಿ ಪ್ಲಾಂಟ್ ಅಲ್ಲಿ. ಹೊಸ ವರ್ಷಕ್ಕೆ ಹೊಸ ಚಿಗುರು ಹಾಗೂ ಎಲ್ಲರ ಬಾಳಲ್ಲೂ ಒಂದು ಹೊಸ ಆಸೆ ಭರವಸೆ ಮೂಡಲಿ ಅಂತ ನಾನು ಕೇಳ್ಕೊತೀನಿ. ನೋಡಿ ಇಷ್ಟ ಇವನಿಗೆ ತಿನ್ನಿಸಿ ಸ್ವಲ್ಪ ಆಡಿಸೋ ಅಷ್ಟೊತ್ತಿಗೆ 10 ಗಂಟೆ ಆಯಿತು. ಆಮೇಲೆ ಬೆಳಗ್ಗೆ ನಾನು ಯಾವುದಾದ್ರೂ ಒಂದು ಬುಕ್ನ ಅವನ ಜೊತೆ ಕುತ್ಕೊಂಡು ಅವನಿಗೆ ಹೇಳ್ಕೊಡ್ತೀನಿ. ಅವನಿಗೆ ಈಗ ಆಲ್ಮೋಸ್ಟ್ ಈಗೆಲ್ಲ ಬುಕ್ಸು ರಿಪೀಟೆಡ್ ಆಗೋಗಿದೆ. ಸೊ ಎಲ್ಲ ಪ್ರಾಣಿಗಳ ಅಥವಾ ವಸ್ತುನ ಕೇಳಿದ್ರೆ ಕರೆಕ್ಟಾಗಿ ಪಾಯಿಂಟ್ ಮಾಡಿ ತೋರಿಸ್ತಾನೆ. 2 ಲೆಟರ್ ಅಥವಾ 3 ಲೆಟರ್ ಇರೋಂತಹ ವರ್ಡ್ಸ್ನ ಹೇಳೋಕ್ಕೆ ಟ್ರೈ ಮಾಡ್ತಾನೆ. ಕಾರ್ ಅಥವಾ ಬಾಲ್ ಈ ಥರ 2 ಲೆಟರ್ನ ಚೆನ್ನಾಗಿ ಹೇಳಕ್ಕೆ ಟ್ರೈ ಮಾಡ್ತಾನೆ. ಫಿಶ್ನು ಅಷ್ಟೇ, ಫಿಶ್ ಅಂತ ಹೇಳಕ್ಕೆ ಟ್ರೈ ಮಾಡ್ತಾನೆ. ಸೊ ಕೇಳಿ ಅವನಿಗೆ ಎಲ್ಲ ಯಾವ್ಯಾವ್ದು ಎಲ್ಲೆಲ್ಲಿದೆ ಅನ್ನೋದು ಚೆನ್ನಾಗಿ ಇವಾಗ ಗೊತ್ತಾಗ್ಬಿಟ್ಟಿದೆ. ಬುಕ್ಸ್ ತುಂಬ ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಬೆಳಗ್ಗೆ ಹೊತ್ತಿದ್ದಾಗ ಈ ರೀತಿ ಮಕ್ಕಳಿಗೆ ಬುಕ್ಸ್ ಜೊತೆಗೆ ನಾವು ಒಂದು ಸ್ವಲ್ಪ ಅವ್ರಿಗೆ ಟೀಚಿಂಗ್ ಮಾಡಿದ್ರೆ ಅವ್ರಿಗೂ ಅದ್ರ ಮೇಲೆ ಆಸಕ್ತಿ ಹೆಚ್ಚಾಗತ್ತೆ. ನಾನು ಪೆಂಗ್ವಿನ್ ಶೋ ನೋಡ್ತಾನಲ್ವ, ಅದು ಅಷ್ಟೇ ನಾನು ಅವನಿಗೆ ಒಂದು 5 to 10 ಮಿನಿಟ್ಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 15 ಮಿನಿಟ್ಸ್ ನೋಡೋಕೆ ಕೊಡ್ತೀನಿ. ಬಿಕಾಸ್ ಅದ್ರಲ್ಲಿ ತುಂಬ ಮಿನಿಮಮ್ ಕಲರ್ಸ್ ಇರುತ್ತೆ ಹಾಗೂ ಅದರಲ್ಲಿ ಸ್ವಲ್ಪ ಅವ್ರು ಕಲ್ತ್ಕೊಳ್ಳೋವಂಥದ್ದು ಇರುತ್ತೆ. ಯಾಕೆಂದರೆ ಪೆಂಗ್ವಿನ್ ಕುತ್ಕೊಂಡು ನ್ಯೂಸ್ ಪೇಪರ್ ಇಟ್ಕೊಂಡು ಓದೋದಾಗಿರ್ಬೋದು, ಅದನ್ನೆಲ್ಲ ಅವ್ನು ಇಮಿಟೇಟ್ ಮಾಡ್ತಾನೆ. ಸೊ ಅದೆಲ್ಲ ಒಳ್ಳೇದೇ. ಬಟ್ ನಾವು ಬೇರೆ ಕೋಕೋಮಿಲನ್ ಅಥವಾ ತುಂಬ ಕಲರ್ಫುಲ್ ಚಾನಲ್ಸ್ನ ಮಕ್ಕಳಿಗೆ ತೋರಿಸೋದು ಸ್ಟಾಪ್ ಮಾಡಬೇಕು. ಬಿಕಾಸ್ ಅದರಲ್ಲಿ ನಮಗೆ ಒಂದೊಂದು ಸೆಕೆಂಡ್ಗೂ ಸಹ ಕಲರ್ಸ್ ಅಥವಾ ಫ್ರೇಮ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಅದು ಮಕ್ಕಳ ಒಂದು ಬೆಳವಣಿಗೆಗೆ ಒಳ್ಳೆಯದಲ್ಲ. ಅವರ ಕಣ್ಣಿಗೆ ಹಾಗೂ ಬ್ರೈನ್ಗೆ ತುಂಬಾ ಅದು ಎಫೆಕ್ಟ್ ಮಾಡುತ್ತೆ. ಸೊ ಈ ರೀತಿ ನನ್ನ ಮಗನ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಬೆಳಗ್ಗೆ ಹೊತ್ತು. ಇದರಿಂದ ಪೇರೆಂಟ್ಸ್ ಯಾರೇ ಆಗಿರ್ಬೋದು, ಪೇರೆಂಟ್ಸ್ ಹಾಗೂ ಮಕ್ಕಳ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಾಗತ್ತೆ. ಇದಾಗೋ ಅಷ್ಟರಲ್ಲಿ ನೋಡಿ ಇವರೇ ನಮಗೆ ಹೆಲ್ಪಿಗೆ ಬರೋದು. ಸೊ ನಗೀತಾ ಇದ್ರು ನನ್ನನ್ನೆಲ್ಲ ತೋರಿಸ್ತಿರೋ ವಿಡಿಯೋದಲ್ಲಿ ಅಂತ. ಸೊ ಅವ್ರ ಜೊತೆನೂ ಚೆನ್ನಾಗಿ ಆಡ್ಕೊಂಡಿದ್ದು, ಮಲ್ಕೊಂಡ ಸೆಕೆಂಡ್ ನ್ಯಾಪ್ 12 ಗಂಟೆಗೆ ಮಲ್ಕೋತಾನೆ. ಈ ಟೈಮಲ್ಲಿ ನಾನು ಆಫೀಸ್ ಕೆಲಸ ಎಲ್ಲನೂ ಮುಗಿಸ್ಕೊಬಿಡ್ತೀನಿ. ಯಾಕಂದರೆ ಅವನು ಇದ್ದರೆ 1 ಅವರಲ್ಲಿ ಹಾಕೋದು 3 ಅವರ್ ಆಗುತ್ತೆ. ಹಾಗಾಗಿ ಅವನು ಮಲಗಿದ್ದಾಗ ಬೇಗ ಆಫೀಸ್ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನನಗೆ 1 ಅವರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ, ಒಂದು 90% ಆಫ್ ಆಫೀಸ್ ವರ್ಕು. ಹಾಗಾಗಿ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ. ನೋಡಿ ಈಗ 2:15 ಟೈಮು. ಕರೆಕ್ಟಾಗಿ 2 ಅವರ್ ನಿದ್ದೆ ಮಾಡ್ತಾನೆ. ಅಷ್ಟರಲ್ಲಿ ನನ್ನ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಈಗ ಲಂಚ್ ಟೈಮು. ಸೊ ಆಬ್ವಿಯಸ್ಲಿ ಎಲ್ಲರೂ ಲಂಚ್ ಬ್ರೇಕ್ ಹೋಗಿರ್ತಾರೆ, ಹಾಗಾಗಿ ಏನೂ ತೊಂದರೆ ಇಲ್ಲ. ನಾನು ಅವನ ಜೊತೆಗೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಡಲ್ಸ್ ಮಾಡಿಕೊಂಡು ಅದಾದಮೇಲೆ ಅವನಿಗೆ ಊಟ ಮಾಡಿಸೋಣ ಅಂತ ಅಮ್ಮ ತರಕಾರಿ ಸಾರು ಮಾಡಿದರು. ಹಾಗಾಗಿ ಅವನಿಗೆ ಅನ್ನ ಸಾರೇನೆ ಇವತ್ತು ಊಟ ಮಾಡಿಸ್ತಾ ಇದ್ದೀನಿ. ಚಪಾತಿ ಆ ಥರ ಏನಾದ್ರು ಮಾಡಿದ್ರೆ ಮಾತ್ರ ಸ್ವಲ್ಪ ಅವನೇ ತಿಂತಾನೆ, ಚಪಾತಿ ಚಿಕ್ಕದು ಮಾಡಿಕೊಟ್ರೆ. ಬಟ್ ಆದರೆ ಏನೋ ಹೊಟ್ಟೆ ತುಂಬ ತಿಂದಿದ್ದಾನೋ ಇಲ್ವೋ ಅಂತ ನನ್ನ ಡೌಟಿಗೆ ನಾನು ಇನ್ನೊಂದ್ಸತಿ ಏನಾದ್ರು ಸ್ವಲ್ಪ ಮಾಡಿಕೊಡ್ಬೇಕಾಗತ್ತೆ. ನೋಡಿ ಇದಾದಮೇಲೆ 4 o'clock ಸ್ವಲ್ಪ ಮೇಲೆ ಕರ್ಕೊಂಡು ಹೋಗ್ತೀವಿ ಟೆರೆಸ್ಗೆ. ಏಕೆಂದರೆ ಈ ಟೈಮಲ್ಲಿ 4 o'clock 5 o'clock ಟೈಮಲ್ಲಿ ವಿಟಮಿನ್ ಡಿ ಸಿಗುತ್ತೆ. ಬೆಳಗ್ಗೆ ಹೊತ್ತು ಆಗದೆ ಇರೋ ಕಾರಣ ನಾನು ಈವ್ನಿಂಗ್ ಕರ್ಕೊಂಡು ಹೋಗ್ತೀನಿ, ಸ್ವಲ್ಪ ಬಿಸಿಲಲ್ಲಿ ಆಡಲಿ ಅಂತ. ನೋಡಿ ಈ ಬಿಸಿಲು ನಮ್ಮ ಮೈಗೆ ತುಂಬ ಒಳ್ಳೆಯದು. ವಿಟಮಿನ್ ಡಿ ಕೊರತೆ ಯಾರ್ಯಾರಿಗಿರುತ್ತೆ ಈ ಥರ ಒಂದು ಬಿಸಿಲು ಮೈ ಮೇಲೆ ಬಿದ್ದರೆ ಖಂಡಿತ ವಿಟಮಿನ್ ಡಿ ಸಮಸ್ಯೆ ತುಂಬ ಬೇಗನೆ ಕಮ್ಮಿ ಆಗುತ್ತೆ. ಮಕ್ಕಳನ್ನು ನಾವು ಜಾಸ್ತಿ ಒಳಗಡೆನೆ ಇಟ್ಕೊಂಡಿರೋದ್ರಿಂದ ಈ ಒಂದು ವಿಟಮಿನ್ ಡಿ ಸಮಸ್ಯೆ ಅಥವಾ ಐರನ್ ಡಿಫಿಷಿಯನ್ಸೀಸು ಮಕ್ಕಳಲ್ಲಿ ಸಹಜವಾಗಿರುತ್ತೆ. ಹಾಗಾಗಿ ಈ ಥರ ಒಂದು ಎಳೆ ಬಿಸಿಲಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬ ಒಳ್ಳೆಯದು. ನೋಡಿ ಅಲ್ಲಿ ಪಿಜನ್ ಬಂದಿದೆ ಅಂತೆಲ್ಲ ಹೇಳಿದ್ರೆ ಒಂದು ಬುಕ್ಕಿಗೂ ಅದಕ್ಕೂ ಕಂಪೇರ್ ಮಾಡಿ ಯೋಚನೆ ಮಾಡ್ತಾನೆ. ಅವನ ವಾಕಿಂಗ್ ಸ್ಟೈಲ್ ನಮ್ಮ ಅಪ್ಪನ ಕಾಪಿ ಮಾಡ್ತಾ ಇದ್ದ. ತಾತ ಹಿಂಗೆ ಓಡಾಡುತ್ತೆ ಅಂತ ತೋರಿಸ್ತಾ ಇದ್ದ.
ಕ್ಯೂಟ್ ಆಗಿತ್ತು. ನೋಡಿ ಹೆಂಗ್ ತೋರಿಸ್ತಾ ಇದ್ದೇನೆ, ಹಿಂದೆ ಕೈ ಕಟ್ಕೊಂಡು ಹಂಗೆ ಓಡಾಡ್ತಾರಂತೆ. ಸೊ ಈ ವಿಡಿಯೋದಲ್ಲಿ ಒಂದು ಹೇಳಕ್ ಇಷ್ಟಪಡ್ತೀನಿ, ತಾಯಂದಿರು ದಯವಿಟ್ಟು ನೀವು ಯಾವುದೇ ಗಿಲ್ಟ್ ತಗೊಳ್ದಿರ ಫಸ್ಟ್ ಊಟ ಮಾಡಿ, ನೀವು ಆಕ್ಟಿವ್ ಆಗಿರಿ ಹಾಗೂ ನೀವು ಸ್ಟ್ರಾಂಗ್ ಆಗಿರಿ. ನೀವು ಸ್ಟ್ರಾಂಗ್ ಆಗಿದ್ರೆ ಮಕ್ಕಳು ಖಂಡಿತ ಆಕ್ಟಿವ್ ಆಗಿರ್ತಾರೆ, ಸ್ಟ್ರಾಂಗ್ ಆಗಿರ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.